ಇತ್ತೀಚಿನ ದಿನಗಳಲ್ಲಿ ಕೆಲ ಆಟೋ ಚಾಲಕರಿಂದ ಮಹಿಳೆಯರಿಗೆ ಆಗಿರ್ಬೋದು ಅಥವಾ ಬೇರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಈ ಒಂದು ತೊಂದರೆಯನ್ನ ತಡೆಗಟ್ಟೋಕೆ ಪೊಲೀಸರು ಒಂದು ಮಾಸ್ಟರ್ ಪ್ಲಾನ್ ರೂಪಿಸಿದ್ದಾರೆ. ಅದೇನು ಅಂತ ನಾನು ಹೇಳ್ತಾ ಹೋಗ್ತೀನಿ. ಸದ್ಯ ನೀವು ನೋಡ್ತಾ ಇರ್ಬೋದು, ಆಟೋಗಳ ಮೇಲೆ ಒಂದು ನಂಬರ್ ಇರುವಂತಹದ್ದು ಏನು ಅಂತ ಹೇಳಿದ್ರೆ UPS 71 ಆಗಿರ್ಬೋದು, UPS 70 ಆಗಿರ್ಬೋದು. ಈ ರೀತಿ ಏನು ಮೆಜೆಸ್ಟಿಕ್ ನ ಸುತ್ತಮುತ್ತ ಇರುವಂತಹ ಆಟೋಗಳ ಮೇಲೆ ಒಂದು ನಂಬರ್ ಇದೆ. ಅದರ ನಂಬರ್ ಕೆಳಗೂ ಕೂಡ ಏನು ಒಂದು ಸೈಬರ್ ಫ್ರಾಡ್ ನಂಬರ್ ಕೂಡ ಇದೆ. ನೀವು ನೋಡ್ತಾ ಇರುವಂತದ್ದು ಏನು UPS ಅಂತ ಹೇಳಿದ್ರೆ ಅಂದ್ರೆ ಉಪ್ಪರ್ಪೇಟೆ ಪೊಲೀಸ್ ಸ್ಟೇಷನ್. ಅಂದ್ರೆ ಸದ್ಯ ಏನು ಮೆಜೆಸ್ಟಿಕ್ ನ ಸುತ್ತಮುತ್ತ ಜಾಗಗಳು ಉಪ್ಪರ್ಪೇಟೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರುತ್ತೆ. ಹೀಗಾಗಿ ಈ ಒಂದು ನಂಬರ್ಗಳನ್ನ ನೀಡಿರುವಂತಹದ್ದು. ಹಾಗೆ ನೀವು ನೋಡ್ತಾ ಇರ್ಬೋದು, ಎಲ್ಲ ಆಟೋಗಳ ಮೇಲೂ ಕೂಡ ಈ ಒಂದು ನಂಬರ್ ಇರುವಂತಹದ್ದು. ಏನು ಅಂತ ಹೇಳಿದ್ರೆ UPS ಅಂತ ಹೇಳಿದ್ರೆ ಇವಾಗ ಸಾಮಾನ್ಯವಾಗಿ ಮಹಿಳೆಯರು ಅಥವಾ ಬೇರೆ ಸಾರ್ವಜನಿಕರು ರಾತ್ರಿ ವೇಳೆಯಲ್ಲಿ ಆಟೋಗಳಲ್ಲಿ ಸಂಚರಿಸ್ತಾರೆ. ಹಾಗೆ ಬೆಳಗಿನ ಜಾವದಲ್ಲಿ ಕೆಲವೊಂದಿಷ್ಟು ವಸ್ತುಗಳು ಮಿಸ್ಪ್ಲೇಸ್ ಆಗುತ್ತೆ. ಸೊ ಹೀಗಾಗಿ ಈ ಒಂದು ಮಿಸ್ಪ್ಲೇಸ್ ಗಳನ್ನ ತಡೆಗಟ್ಟಕ್ಕೆ ಎಲ್ಲಾ ಆಟೋಗಳಿಗೂ ಕೂಡ ಒಂದು ನಂಬರ್ನ ಕೊಟ್ಟಿರುವಂತದ್ದು. ಆಟೋಗಳಿಗೆ ಸುಮಾರು 4-5 ನಂಬರ್ಗಳಿರುತ್ತೆ. ಆ ಒಂದು 4 ನಂಬರ್ನ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯವಾಗಿರೋದಿಲ್ಲ ಏನಾದ್ರು ತೊಂದರೆ ಆದಾಗ. ಆದ್ರೆ ಈ ಒಂದು 2 ನಂಬರ್ಗಳನ್ನ ನೆನ್ಪಿಟ್ಕೊಂಡು ಸಾರ್ವಜನಿಕರಾಗಿರ್ಬೋದು ಅಥವಾ ಮಹಿಳೆಯರು ಪೊಲೀಸರಿಗೆ ದೂರನ್ನ ಕೊಡ್ಲಿಕ್ಕೆ ಈಸಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಒಂದು ಪ್ಲಾನ್ ನ ಮಾಡಿರುವಂತದ್ದು. ಈ ಒಂದು ಪ್ಲಾನ್ ಬಗ್ಗೆ ನಾನು ಹೆಚ್ಚಿನದಾಗಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಸೈಬರ್ ಕ್ರೈಮ್ ಫ್ರಾಡ್ ನಂಬರ್ ಕೂಡ ಇದೆ 1930 ಅಂತ ಹೇಳಿ. ಈ ಒಂದು ನಂಬರ್ಗೆ ಆಗಿರ್ಬೋದು ಅಥವಾ ಎಮರ್ಜೆನ್ಸಿ ನಂಬರ್ 112ಗೆ ಕಾಲ್ ಮಾಡಿ ಯಾವ್ದಾದ್ರು ಆಟೋ ಚಾಲಕರಿಂದ ತೊಂದರೆ ಆದಾಗ ಆ ಆಟೋ ಮೇಲಿರುವಂತಹ ನಂಬರ್ನ ಹೇಳಿದ್ರೆ ಕೂಡಲೇ ಏನು ಪೊಲೀಸರು ಆ ಒಂದು ಆಟೋದ ಡೀಟೇಲ್ಸ್ ನ ತೆಗಿತಾರೆ. ಹಾಗೆ ಈಸಿಯಾಗಿ ಚಾಲಕರನ್ನ ಪತ್ತೆ ಹಚ್ಚಲಿಕ್ಕೆ ಸುಲಭ ಆಗುತ್ತೆ ಅನ್ನೋ ಕಾರಣದಿಂದ ಈ ಒಂದು ಮಾಸ್ಟರ್ ಪ್ಲಾನ್ ನ ಮಾಡಿರುವಂತದ್ದು. ಈ ಒಂದು ಮಾಸ್ಟರ್ ಪ್ಲಾನ್ ಬಗ್ಗೆ ಸ್ವತಃ ನಾನು ಆಟೋ ಚಾಲಕರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಎಲ್ಲ ಆಟೋಗಳ ಮೇಲೂ ಕೂಡ ನಂಬರ್ ಇರುವಂತಹದ್ದು ಏನ್ ಸರ್? ಈ ಒಂದು ನಂಬರ್ ಹೇಗೆ ವರ್ಕ್ ಆಗುತ್ತೆ? ಇದು ಉಪ್ಪರ್ಪೇಟೆ ಸ್ಟೇಷನ್ ಇಂದ ಕೊಟ್ಟಿದ್ದಾರೆ. ಅದು ಎಲ್ಲ ಆಟೋ ಡ್ರೈವರ್ದು ನಮ್ದು DL ಡಿಸ್ಪ್ಲೇ ಮತ್ತೆ ಆಧಾರ್ ಕಾರ್ಡು ಮೊಬೈಲ್ ನಂಬರ್ ಪ್ರತಿಯೊಂದು ತಗೊಳ್ತಾ ಇರ್ತಾರೆ. ಆ ನಂಬರ್ ಹೇಳಿದ್ರೆ ಅವರು ಟೋಟಲ್ ಈ ನಂಬರಿಂದ ನಮ್ಮ ಡ್ರೈವರ್ದು ಮತ್ತೆ ಗಾಡಿದು ದಾಖಲಾತಿ ಎಲ್ಲ ಅಲ್ಲಿ ಬಂದ್ಬಿಡುತ್ತೆ. ಏನೇ ಮಿಸ್ಟೇಕ್ ಆಗಿದ್ರೆ ಅಕಸ್ಮಾತ್ ಬ್ಯಾಗ್ ಬಿಟ್ಟಿರ್ಬೋದು, ಮೊಬೈಲು ಬೇರೆ ತೊಂದರೆಗಳಾದ್ರೆ ಡ್ರೈವರಿಂದ ಏನಾರ ಇದಾದ್ರೂ ಅವ್ರಿಗೆ ಮಾಹಿತಿ ಕೊಟ್ರೆ ಈ ನಂಬರ್ ಹೇಳಿದ್ರೆ ಅವರು ತೆಗಿತಾರೆ. ಎಲ್ಲ ಡೀಟೇಲ್ ಎಲ್ಲ ಬರುತ್ತೆ ಸರ್. ಇದರಿಂದ ಸಾರ್ವಜನಿಕರಿಗೆ ಎಷ್ಟು ಹೆಲ್ಪ್ ಆಗ್ಬೋದು? ತುಂಬಾ ಅನುಕೂಲ ಇದೆ. ಅದು ತುಂಬಾ ಅನುಕೂಲ ಇದೆ. ಇವಾಗ ಸದ್ಯಕ್ಕೆ 2 ಸ್ಟೇಷನ್ ಅಲ್ಲಿ ಮಾಡಿದ್ದಾರೆ. ಕಾಟನ್ಪೇಟೆ ಸ್ಟೇಷನ್ ಮತ್ತೆ ಉಪ್ಪರ್ಪೇಟೆ ಸ್ಟೇಷನ್ ಮಾಡಿದ್ದಾರೆ. ಮುಂದಕ್ಕೆ ಎಲ್ಲ ಸ್ಟೇಷನ್ಗೂ ಅವರವರ ಇದ್ರಲ್ಲಿ ಇದ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್, ರಾತ್ರಿ ವೇಳೆ ಕೆಲ ಮಹಿಳೆಯರಿಗೆ ಕೆಲವೊಂದು ಆಟೋ ಚಾಲಕರು, ಎಲ್ಲರೂ ಅಲ್ಲ, ಕೆಲವೊಂದು ಆಟೋ ಚಾಲಕರಿಂದ ತೊಂದರೆ ಆಗುತ್ತೆ. ಸೊ ಅಂತಹ ಆಟೋ ಚಾಲಕರಿಗೆ ಭಯ ಬಂದಂಗೆ ಅನ್ಸಿದೆ ಈಗ? ತುಂಬಾ ಒಳ್ಳೆಯವ್ರಿಗೂ ಒಂದು ಇದ್ದಲ್ವಾ, ಅವ್ರಿಗೂ ಮಾಡಿದವ್ರಿಗೆ ಅವ್ರಿಗೆ ಭಯ ಆಗುತ್ತೆ. ನಮ್ಗೇನಿಲ್ವಲ್ಲ, ಆ ತರ ಇರುತ್ತೆ. ಒಳ್ಳೇದು ಅದು ಮಾಡಿರೋದು. ನೈಟಿ ಅಂತ ಅಲ್ಲ, ಡೇನಲ್ಲೂ ಒಂದೇ, ನೈಟಲ್ಲೂ ಅಂತೆ. ನೈಟಲ್ಲೂ ತುಂಬಾ ಒಳ್ಳೆ ಡ್ರೈವರ್ಸ್ ಇದ್ದಾರೆ. ನೈಟ್ ಡ್ರೈವರ್ಸ್ಗಳು ತುಂಬಾ ಒಳ್ಳೆಯವರು ಇದ್ದಾರೆ. ಏನ್ ತೊಂದರೆ ಏನಿಲ್ಲ. ಕೆಲವ್ರು ಎಲ್ಲೋ ಇರುತ್ತೆ, ಅದ್ರಲ್ಲಿ ಒಂದು ಆ ತರ ಆದಾಗ ಏನ್ ನಂಬರ್ ಹೇಳಿದ್ರೆ ಸಾಕು, ಬರುತ್ತೆ ಅವರದ್ದು. ಇದಿಷ್ಟು ಕೂಡ ಅಂದ್ರೆ ಆಟೋ ಚಾಲಕರು ಕೂಡ ಈ ಒಂದು ಪ್ಲಾನ್ಗೆ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡ್ತಾ ಇರುವಂತದ್ದು. ಕೆಲವೊಂದಿಷ್ಟು ಆಟೋ ಚಾಲಕರಿಂದ ಎಲ್ಲ ಆಟೋ ಚಾಲಕರಿಗೂ ಕೂಡ ಕೆಟ್ಟ ಹೆಸರು ಬರುತ್ತೆ. ಆ ಒಂದು ಕೆಟ್ಟ ಹೆಸರನ್ನ ತಡೆಗಟ್ಟಲಿಕ್ಕೂ ಕೂಡ ಏನು ಇವಾಗ ಉಪ್ಪರ್ಪೇಟೆ ಪೊಲೀಸ್ ಸ್ಟೇಷನ್ ಹಾಗೆ ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ ಅವರು ಈ ಒಂದು ಮಾಸ್ಟರ್ ಪ್ಲಾನ್ ನ ಮಾಡಿರುವಂತದ್ದು. ಸಾಮಾನ್ಯವಾಗಿ ನಮಗೆ ಆಟೋದಲ್ಲಿ 4 ನಂಬರ್ಗಳಿರುತ್ತೆ. ಆ ಒಂದು 4 ನಂಬರ್ನ ನೆನ್ಪಿಟ್ಕೊಳ್ಳಕ್ಕೆ ಆಗಲ್ಲ. ಹಾಗೆ ಈ 2 ನಂಬರ್ನ ಆಟೋದ ಮುಂಭಾಗ ಹಾಗೆ ಆಟೋದ ಹಿಂಭಾಗ ಹಾಕಿರೋದ್ರಿಂದ ಈ ಒಂದು ನಂಬರ್ನ ಎಷ್ಟೇ ದೂರ ಇದ್ರೂ ಕೂಡ ಸಾರ್ವಜನಿಕರು ಈಸಿಯಾಗಿ ಈ ಒಂದು ನಂಬರ್ನ ಹೇಳ್ಬೋದು. ಸೊ ಹೀಗಾಗಿ ಇದು ಕೂಡ ಸಾರ್ವಜನಿಕರಿಗೆ ಆಗಿರ್ಬೋದು, ಅಂದ್ರೆ ಮಹಿಳೆಯರಿಗೂ ಆಗಿರ್ಬೋದು, ಸಾರ್ವಜನಿಕರಿಗೆ ಇಬ್ಬರಿಗೂ ಕೂಡ ಹೆಲ್ಪ್ ಆಗ್ತಾ ಇದೆ. ಹಾಗೆ ಈಗ ಸದ್ಯಕ್ಕೆ 2 ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ಒಂದು ಆಟೋಗಳ ಮೇಲೆ ನಂಬರ್ ಅನ್ನ ಅಂಟಿಸಿರುವಂತಹದ್ದು. ಮುಂದಿನ ದಿನಗಳಲ್ಲಿ ಇಡೀ ಬೆಂಗಳೂರಿನ ಎಲ್ಲಾ ಭಾಗಗಳಿಗೂ ಕೂಡ ಈ ಒಂದು ನಂಬರ್ನ ಈ ಒಂದು ಆಟೋಗಳ ಮೇಲೆ ಅಂಟಿಸೋ ಪ್ಲಾನ್ಗಳು ಕೂಡ ಪೊಲೀಸರು ಮಾಡ್ಕೊಂತಾ ಇರುವಂತಹದ್ದು. ಕ್ಯಾಮರಾ ಪರ್ಸನ್ ಶ್ರೀಹರಿ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.